ಇದು ತಮ್ಮ ಪ್ರಾಬ್ಲಮ್. ಭೂಮಿಕಾ, ನಾವು ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ, ನಾವು ಮದುವೆ ಆದಾಗ, ನಮಗೆ ಮಕ್ಕಳಾದಾಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ, ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸುಳ್ಳು. ನಿಜ, 100% ನಿಜ. ನನ್ನ ಜೀವದಲ್ಲಿ ಜೀವಾರಿ ನೀವು. ನನ್ನ ಉಸಿರಲ್ಲಿ ಕಣಕಣದಲ್ಲೂ ನನ್ನ ತುಂಬ ತುಂಬ್ಕೊಂಡ್ಬಿಟ್ಟಿದ್ದೀರ, ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದ್ದೀರ ರೀ ನೀವು. ಇದನ್ನೆಲ್ಲ ಮನ್ಸಲ್ಲೇ ಯಾಕೆ ಇಟ್ಕೊಂಡಿರ್ತೀರಾ? ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಹೇಳಕ್ ಅಲ್ಲ ರೀ, ನಾನು ಆಫೀಸಿಂದ ಬರೋ ಹೊತ್ತಿಗೆ ನೀವು ಮಲಗಿಬಿಟ್ಟಿರ್ತೀರಾ. ಇನ್ನು ಬೆಳಗ್ಗೆ ಎದ್ದು ನಿಮ್ಮ ಕೆಲಸದಲ್ಲಿ ನೀವು ಬಿಸಿ ಆಗ್ಬಿಡ್ತೀರಾ. ನಾನು ಆಫೀಸ್ಗೆ ಹೊರಟ್ಬಿಡ್ತೀನಿ. ನಾನು ಏನು ಮಾಡಲಿ ಹೇಳಿ? ನೀವು ಕಂಪ್ಲೇಂಟ್ ಮಾಡಬೇಡಿ, ಅದಕ್ಕೆ ಕಾರಣ ನೀವೇ. ನಾನು ನಿಮ್ಗೋಸ್ಕರ ಕಾಯ್ತೀನಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ಇಲ್ಲ 9 ಗಂಟೆಗೆ ಮುಂಚೆನೆ ಡಿನ್ನರ್ ಮುಗಿಸ್ಕೊಂಡು ಮಲಗಿ ಬಿಡ್ಬೇಕು ಅಂತ ಹೇಳ್ತೀರಾ. ರೂಲ್ಸ್ ಹಾಕಿದ್ದೀರಾ ನೀವು. ನಿಮ್ ಭಯಕ್ಕೆ ನಿಮ್ ಮಾತು ಮೀರ್ಬಾರ್ದು ಅಂತ ನಾನು ಮಲಗಿ ಬಿಡ್ತೀನಿ. ಈಗ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ನಿಮಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ಇನ್ಮೇಲೆ ಕಂಪ್ಲೇಂಟ್ ಜಾಗ ಇರಲ್ಲ. ನಾವಿಬ್ರು ವೆಕೇಶನ್ ಹೋಗೋಣ. ವೆಕೇಶನ್ಗೆ? ಸೆಕೆಂಡ್ ಹನಿಮೂನ್. ಒಂದ್ ನಿಮಿಷ. ಏನು? ಮಲ್ಲಿ ನಿಮ್ಮ ಹತ್ರ ಏನಾದ್ರು ಹೇಳಿಲ್ಲ? ಮಲ್ಲಿನಾ? ಏನು ವಿಷಯ? ಏನಿಲ್ಲ ಬಿಡಿ, ಅದ್ ತರ್ಲೆ ಬಂದು ನನ್ನ ಹತ್ರ ಏನೋ ಅಂತ ಹೇಳ್ತಾ ಅದು ನಿಮ್ಮ ಹತ್ರನೂ ಹೇಳಿದ್ಲು ಅಂತ ಅನ್ಕೊಂಡೆ ಅಷ್ಟೇ. ನಾನು ನಿಮ್ಮ ಕೈಗೆ ಸಿಕ್ಕಲ್ಲ, ಇನ್ನು ಮಲ್ಲಿ ಕೈಗೆ ಸಿಗ್ತೀನೇನ್ರಿ? ಅದು ಅಲ್ಲದೆ ಅವ್ರಿಗೆ ಭಾವ ಅಂದರೆ ಭಯ, ಭಕ್ತಿ, ಗೌರವ ಎಲ್ಲ ಜಾಸ್ತಿ. ಅದು ಅಲ್ಲದೆ ಇಂಥ ವಿಚಾರ ಎಲ್ಲ ಅವ್ಳು ನನ್ನ ಹತ್ರ ಮಾತಾಡೋ ಧೈರ್ಯನೂ ಮಾಡಲ್ಲ. ಸದ್ಯ ನಿಮ್ಮ ಕಂಡ್ರೆ ಅವಳಿಗೆ ಭಯ ಇದೆ, ನಾನಂತೂ ಆಟಕೊಂಡ್ರು ಲೆಕ್ಕಕ್ಕಿಲ್ಲ. ಎನಿವೇಸ್, ಅವಳು ವಿಚಾರ ಬಿಡಿ. ನನ್ನ ಮನಸ್ಸಲ್ಲಿತ್ತು, ಅದನ್ನ ನೀವು ಹೇಳ್ಬಿಟ್ರಿ. ನಾನು ನೀವು ಬ್ಯುಸಿ ಆಗಿದ್ರಲ್ಲ, ಹೇಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿರಲಿಲ್ಲ. ನಿಮಗೂ ಗೊತ್ತಲ್ಲ ಭೂಮಿಕಾ, 1 ವರ್ಷದಿಂದ ಆಫೀಸಲ್ಲಿ ಏನೇನೋ ತಾಪತ್ರಯಗಳಾಗಿತ್ತು. ಈಗ ಎಲ್ಲ ಒಂದೊಂದಾಗಿ ಸಾಲ್ವ್ ಆಗ್ತಾ ಇದೆ. ಈಗ ನಿಟ್ಟುಸಿರು ಬಿಡ್ತಾ ಇದೆ. ಈಗ ಆರಾಮಾಗಿದೆ, ನೋ ಪ್ರಾಬ್ಲಮ್, ಹೋಗ್ಬೋದು. ನಾವೆಲ್ಲಿಗೆ ಹೋಗ್ತಿದ್ವಿ? ಇರಿ, ನಾನೇ ಗೆಸ್ ಮಾಡ್ತೀನಿ. ಬೀಚ್. ಬೀಚ್, ಬೆಟ್ಟ, ಲೋಕಲ್, ಔಟ್ ಸ್ಟೇಷನ್, ನಾರ್ತ್ ಇಂಡಿಯಾ. ಎಲ್ಲಿಗೆ ಹೋಗ್ತಿದ್ವಿ? ಮಾಲ್ಡೀವ್ಸ್, ಫಿಲಿಪೀನ್ಸ್. ಅಬ್ರಾಡ್ ಹೋಗ್ತಿದೀವಾ? ಎಸ್. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ. ಅಜ್ಜಿನೋ, ಅಮ್ಮನೋ, ಅತ್ತೇನೋ, ಮಾವನ ಎಲ್ಲಾನು ಕರ್ಕೊಂಬಿಡಿ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಾವೇನು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ. ಹೀಗಾಗಿ ನೋಡ್ರಿ, ಮಕ್ಕಳಿಗೆ ಯಾವ ಜಾಗ ಇಷ್ಟ ಆಗುತ್ತಲ್ಲ ಅವ್ರನ್ನ ಕರ್ಕೊಂಡು ಸಪ್ರೇಟ್ ಆಗಿ ಇನ್ನೊಂದು ಟ್ರಿಪ್ ಹೋಗೋಣ. ಈ ಟ್ರಿಪ್ ಬರೀ ನಾನು ನೀವು ಇಬ್ಬರೇ. ಸೆಕೆಂಡ್ ಹನಿಮೂನ್ ಅಂತ ಹೇಳ್ದಲ್ಲಾಗ್ಲೇ. ನಿಮಗೆ ಸುಸ್ತಾಗಲ್ವಾ? ನನ್ನ ಖುಷಿ ಬಗ್ಗೆ ನೀವು ಯೋಚನೆ ಮಾಡ್ತಿರ್ತೀರಲ್ಲ. ನೆವರ್. ಆಕ್ಚುಲಿ ನನ್ನ ಎನರ್ಜಿ ಜಾಸ್ತಿ ಆಗುತ್ತೆ.